ಈಗ ಕೆ ಮಂಜು ಸರ್ ಪ್ರೊಡ್ಯೂಸರು ಒಂದು ಲಿಮಿಟ್ ಇದ್ದೇ ಇರುತ್ತೆ ಒಂದು ಸಿನಿಮಾ ನಿರ್ಮಾಣ ಮಾಡುವಾಗ. ಈಗ ನೀವು ಹೀರೋ, ನನ್ನ ಸಿನಿಮಾ ಹೀಗೆ ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಇದ್ರ ಮಧ್ಯೆ ಏನಾದ್ರು ಕ್ಲಾಶಸ್ ಆಯ್ತಾ, ಏನು ಕತೆ? ಮೇಡಮ್ ಆ ಥರ ಲೆಕ್ಕ ಹಾಕೊಂಡ್ರೆ ನನಗೆ ಕೆ ಮಂಜು ಸರ್ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಹಲವಾರು ಆ್ಯಕ್ಟರ್ಸ್ ಹೆಸರುಗಳು ಹೇಳ್ಬಾರ್ದು, ಎಲ್ಲ ನನ್ನ ಸೀನಿಯರ್ಸ್ ನನಗೆ ಸಿಕ್ಕಿದಾಗ ಎಲ್ಲ ಹೇಳ್ತಾರೆ, ಅಪ್ಪ ನಿಮ್ಮ ಅಪ್ಪ ಹತ್ರ ಕಷ್ಟ ಇದೆಯಪ್ಪ, ಹಂಗೆ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟ ಇದೆ, ಒದ್ದಾಡಬೇಕು ಹೊರತ ಮಾಡೋಕ್ಕೆ ಇಲ್ಲ ಈಸಿಯಾಗಿ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಲೈಕ್ ಓಕೆ ಮೋಸ್ಟ್ಲಿನೋ ಅಂತ. ಬಟ್ ವಿಷ್ಣು ಪ್ರೇಮ್ ಮಾಡೋಕ್ಕಂದ್ರೆ ನನಗೆ ಅವ್ರು ಹೇಳೋದು ಒಂದೇ, ವೇಸ್ಟೇಜ್ ಮಾಡಿಬಿಡಿ, ನೀನು ಏನೇ ಕೇಳಿ ನಾವು ಕೊಡ್ತೀವಿ, ಸೂಕ್ತ ಒಂದು ಬಜೆಟಲ್ಲಿ ಕೊಡ್ತೀನಿ, ಬಾಯಿ ಬಂದು ಬಜೆಟ್ ಕೊಡೋಕ್ಕಲ್ಲ, ಅದನ್ನು ನನಗೆ ನೀನು ತೋರಿಸು ಸ್ಕ್ರೀನ್ ಮೇಲೆ, ವೇಸ್ಟ್ ಮಾಡಬೇಡ ಅಂತ. ಈ ಸಿನಿಮಾದಲ್ಲಿ ಕೊನೆಯ ಒಂದು ಫೈಟಿಗೆ ನಿನ್ನ ನಾಪಕ ಇದೆ, ಒಂದು ಕಾನ್ಸೆಪ್ಟ್ ನನ್ನ ಹತ್ರ ಇತ್ತು. ನಾನು ಯೂಶ್ವಲಾಗಿ ಪಡ್ಡೆ ಹುಲಿಯಿಂದ ಒಂದು ಫೈಟ್ಗೆ ಒಂಚೂರು ಇನ್ವಾಲ್ವ್ ಆಗ್ತೀನಿ, ನಾನು ಒಂಚೂರು ಕಾನ್ಸೆಪ್ಟ್ಸ್ ಅದು ಇದೆಲ್ಲ. ಕೊನೆ ಒಂದು ಫೈಟಿಗೆ ನನಗೊಂದು ಯಾವುದೋ ಒಂದು ಕಾನ್ಸೆಪ್ಟ್ ನೋಡ್ಕೊಂಡು ಫೈಟ್ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು, ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ಈ ಥರ ಮಾಡೋಣ ಅಂಥೇಳಿ ಒಂದು 30 ಜನ ಫಿಟರ್ಸ್ ಬೇಕು ಅಂದೆ. 30 ಜನ ಅಂತ ಪ್ರೊಡ್ಯೂಸರ್ ಹೋಗಿ, ಮಾಸ್ಟರ್ ನಾನು ಹೇಳಲ್ಲ ಸರ್, ನೀವು ಹೇಳಿ ಸರ್, ನಾನು ಹೇಳೋಕ್ಕಲ್ಲ, 30 ಜನ ಬೇಕು ಅಂತ ಹೆಂಗೆ ಸರ್ ಹೇಳಿ, ಇದು ಯಾವಾಗ 3 ವರ್ಷ ಮುಂಚೆ, ಹೆಂಗೆ ಹೇಳಿ ಸರ್, ಹೇಳೋಕ್ಕಾಗತ್ತಾ, ನೀವು ಹೋಗಿ ಹೇಳಿ ಅಂತ. ಹೋಗಿ ಹೇಳಿದೆ, ನಂಗೆ 30 ಜನ ಫೈಟರ್ಸ್ ಬೇಕು ಅಂತ. 30 ಜನನ ಯಾಕೆಂದ್ರೆ 5-6 ಜನ ರೋಪ್ಗೆ ಬೆಳೆಯೋಕ್ಕೆ, 25 ಜನ ನಂಗೆ ಫ್ರೇಮಲ್ಲಿ ಕಾಣಿಸ್ಬೇಕು ಫೈಟರ್ಸು ಅಂತ ಹೇಳಿದೆ. ಏನಕ್ಕೆ ಅಂದರು, ಕಾನ್ಸೆಪ್ಟ್ ತೋರಿಸ್ದೆ, ಇದು ನನ್ನ ಕಾನ್ಸೆಪ್ಟ್, ಈ ಥರ ಅಂದ್ಕೊಂಡಿದ್ದೀನಿ ಹಿಂಗೆ ಅಂತ. ಸೂಪರ್ ಅಂತ ಹೇಳಿದರು. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ದಟ್. ಅದ್ರ ಜೊತೆಗೆ ಇವಾಗ ನಾನು ಎಸ್ ನಾರಾಯಣ್ ಸರ್ ಸಿನಿಮಾದು ಮಾಡ್ತಾಯಿದ್ದೀನಿ. ಸೊ ನಮ್ಮ ರಮೇಶ್ ಅವ್ರ ಪ್ರೊಡ್ಯೂಸರ್, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದೇ ಒಂದು ದಿವಸ ನನಗೆ ಒಂದೇ ಒಂದು ಮಾತು ಅನ್ನಲಿಲ್ಲ ಅವರು. ಅಂದರೆ ಮಾತು ಅಂತ ಹೇಳಿದ್ರೆ, ಒಂದು ಫೈಟ್ ಮಾಡೋಕ್ಕಂದ್ರೆ ಸಂಜೆ ನೈಟ್ ಫೈಟ್ ಮಾಡೋಕ್ಕಂದ್ರೆ 6 to 6 ಮಾಡ್ತೀನಿ ನಾನು ಯೂಶ್ವಲಾಗಿ.